वाणी प्रचार देश शून्यवादी पाश्चात्य देशताणी जय श्री कृष्ण चैतन्य प्रभु नित्यानंद श्रीद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ ಬ್ರೋ. ಬಟ್ ನನಗೆ ನಿಜವಾಗ್ಲೂ ಹೇಳಲಿಕ್ಕೆ ಅರ್ಹತೆ ಯೋಗ್ಯತೆ ಏನೂ ಇಲ್ಲ. ಬಟ್ ನಾನು ಗುರು ಮಹಾರಾಜರನ್ನ 2 ಬಾರಿ ನಾನು ನೋಡಿದ್ದೀನಿ. ಅಂದರೆ ಇದುವರೆಗೂ ನಾನು ನೋಡಿರೋದೇ 2 ಬಾರಿ. ಸೊ ಫಸ್ಟ್ ಟೈಮ್ ಯಾವಾಗ ನೋಡಿದ್ದೆ ಅಂತಂದರೆ ಗುರು ಮಹಾರಾಜರನ್ನ ಸುರನಾಥ್ ಪ್ರಭುಗಳಿಗೆ ಬ್ರಾಹ್ಮಣಿಕಲ್ ಇನಿಷಿಯೇಷನ್ ಆಯ್ತಲ್ಲ, ಸೆಕೆಂಡ್ ದೀಕ್ಷೆ. ಸೊ ಆ ಸಮಯದಲ್ಲಿ ಎಲ್ಲರಿಗೂ ಬರ್ತಿದ್ದಾರೆ ಗುರು ಮಹಾರಾಜರು ಅಂತ ಹೇಳಿ ಎಲ್ಲರಿಗೂ ಬರ್ಲಿಕ್ಕೆ ಹೇಳಿದರು. ಸೊ ಆ ಟೈಮಲ್ಲಿ ನಾನು ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲಿಗೆ ಹೋಗಿದ್ದೆ. ಆ ಟೈಮಲ್ಲಿ ನೋಡಬೇಕು ಅಂತ ತುಂಬ ಆಸೆಯಿಂದ ಪರ್ಮಿಷನ್ ತೊಗೊಂಡು ಬಂದೆ. ಬಟ್ ಆ ಟೈಮಲ್ಲಿ ರೆಸ್ಟಿಂಗ್ ಅಂತ ಹೇಳಿದ್ರು. ತುಂಬ ಹೊತ್ತು ಕಾದು 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 ಸಾಕಾಯಿತು. ಬಟ್ ಅಯ್ಯೋ ಟೈಮ್ ಆಗೋಗ್ತಿದೆ ಒಂದು ಕಡೆ, ಇನ್ನೊಂದು ಕಡೆ ಗುರು ಮಹಾರಾಜರನ್ನ ಬರ್ತಾರ ನೋಡೋದಕ್ಕೆ ಅಂತ ಹೇಳಿ. ಆಮೇಲೆ ಇವ್ರ ಪ್ರಭುಗಳು ಎಲ್ಲರೂ ನಮ್ಮ ಟೀಮ್ನವ್ರು ಯಾರ್ಯಾರಿದ್ರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಸೊ ಆ ರೀತಿ ಇರಬೇಕಾದ್ರೆ ಮತ್ತೆ 1-2-3 ನೋಡಿದೆ. ಆಮೇಲೆ ಬರೋರ್ಗು ಹೇಗಾದ್ರೂ ಸರಿ, ಬೈದ್ರು ಪರವಾಗಿಲ್ಲ, ಇವತ್ತು ನಮಗೆ ನನಗೆ ಕಾಲೇಜಲ್ಲಿ ಬೈದ್ರು ಪರವಾಗಿಲ್ಲ, ಬೈಸ್ಕೊಡೋದಾದ್ರೂ ಪರವಾಗಿಲ್ಲ ಅಂತ ಹೇಳಿ ಇದ್ಬಿಟ್ಟೆ. ಹಾಗೆ ಇದ್ದು ಒಂದು ಸ್ವಲ್ಪ ಹೊತ್ತು ಗುರು ಮಹಾರಾಜರು ಬರೋವರೆಗೂ ಕಂಪಲ್ಸರಿ ನಾನು ನೋಡ್ಕೊಂಡೆ ಹೋಗ್ಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ಅಲ್ಲಿ ಕೂತ್ಕೊಂಡೆ. ಆಮೇಲೆ ಪಕ್ಕದಲ್ಲಿ ಇದ್ದವರು ಈ ರೀತಿ ಗುರು ಮಹಾರಾಜ್ ಬಂದಿದ ತಕ್ಷಣ ಈ ತರ ಒಂಥರ ಬಾಯಿ ಮಾಡ್ತೀವಲ್ಲ, ಟಾಟಾ ಮಾಡ್ತೀವಲ್ಲ, ಆ ರೀತಿ ಎದ್ದೆದ್ದು ಹಿಂಗೆ ಅಂತಿದ್ರು. ನನಗೆ ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಿರೋದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ಹೆಂಗ್ ಕೇಳೋದು, ಒಂದ್ ಕಡೆ ನಾನ್ ಕೇಳಿದ್ರೆ ಏನಾದ್ರು ಒಂಥರ ಅನ್ಕೊಳ್ತಾರೆ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಾರೇನೋ ಅಂತ ಒಂದ್ ರೀತಿ ಅಂಜಿಕೆ ಇತ್ತು. ಬಟ್ ಸ್ಟಿಲ್ ಏನಾದ್ರು ಸರಿ ಕೇಳ್ಬೇಕು, ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಕೇಳದ್ಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಟ್ಲೀಸ್ಟ್ ಗುರು ಮಹಾರಾಜರ ಒಂದು ಆ ಗುರುಬಲ ಅಂತಂದ್ರೆ ನಮ್ಮ ಮೇಲೆ ಅವ್ರ ದೃಷ್ಟಿ, ಅಟ್ಲೀಸ್ಟ್ ನಾವ್ ಹಿಂಗ್ ಮಾಡಿದಾಗ ಅಟ್ಲೀಸ್ಟ್ ಹೆಂಗೋ ಒಂದ್ ಕಡೆ ನಮ್ಮನ್ನ ನೋಡಿದಾಗ ಆ ಕೃಪೆ ಅಷ್ಟೊಂದ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾನು ತುಂಬಾ ಟ್ರೈ ಮಾಡಿದೆ. ಬಟ್ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನೆಕ್ಸ್ಟ್ ಡೇ ಮತ್ತೆ ಅವತ್ತಿನ ದಿನ ಟೈಮ್ ಆಗೋಗಿತ್ತು ಅಂತ ಹರಿಬರಿನಲ್ಲಿ ಬಂದ್ಬಿಟ್ಟೆ. ಮತ್ತೆ ಇನ್ನೊಂದ್ಸತಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಏನಂತ ಹಾಕಿದ್ರು ಅಂತಂದ್ರೆ, ನೆಕ್ಸ್ಟ್ ಕುಮಾರಸ್ವಾಮಿ ಲೇಔಟ್ ಟೆಂಪಲ್ ಹತ್ರ ಬರ್ತಿದ್ದಾರೆ, ಯಾರಾದ್ರೂ ಬರೋರಿದ್ರೆ ಅಲ್ಲಿಗೆ ಬರ್ಬೋದು ದರ್ಶನಕ್ಕೆ ಅಂತ ಹೇಳಿದ್ರು. ಸೊ ನನಗೆ ಕಾಲೇಜಿಗೆ ತುಂಬಾ ಹತ್ರ ಇತ್ತು. ಅಂದ್ರೆ ಜಸ್ಟ್ 2.5 ಕಿಲೋಮೀಟರ್ಸ್ ಇತ್ತು. ಸೊ ಪ್ರಯತ್ನ ಮಾಡೋಣ ಅಂತೇಳಿ ಅವತ್ತು ಮಾರನೇ ದಿನನೂ ಪರ್ಮಿಷನ್ ತಗೊಂಡು ಹೋಗ್ಬಿಟ್ಟೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಎಲ್ಲರೂ ಅಂದ್ರೆ ತುಂಬಾ ತುಂಬಾ ಹತ್ರದಿಂದ ದರ್ಶನ ಆಯ್ತು. ಅನ್ಕೊಂಡು ಏನಾದ್ರು ಮಾಡಿ ನೋಡ್ಬೇಕು, ನಾನು ಟಾಟಾ ಮಾಡ್ಬೇಕು ಅಂತ. ನಾನು ಅಲ್ಲಿಗೆ ಹೋದಾಗ್ಲಿಂದ ಬರೀ ಟಾಟಾನೇ ಮಾಡ್ತಿದ್ದೆ. ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ಬಿಕಾಸ್ ಇಲ್ಲಿ ಯಾರು ನಂಗೆ ಪರಿಚಯದವ್ರು ಇರಲಿಲ್ಲ. ಹೇಗ್ ಅನ್ಕೊಂಡ್ರು ಪರವಾಗಿಲ್ಲ, ಅವ್ರು ಫಸ್ಟ್ ನಾನು ಹಿಂದಿನ ದಿನ ಇವ್ರನ್ನ ಟಾಟಾ ಮಾಡೋದು ಕಲ್ತ್ಕೊಂಡಿದ್ದಲ್ಲ ಅಂತೇಳಿ ನಾನು ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ನಾನು ಟಾಟಾ ಮಾಡ್ತಲೇ ಇದ್ದೆ. ಬಟ್ ಹೇಗೋ ನೋಡಿದ್ರು ಅಂದ್ರೆ ಹೀಗ್ ನೋಡಿದ್ದ ಅನುಭವ ನಂಗೆ ಆಯ್ತು. ಬಟ್ ಅದಾದ ನಂತರ 6 months 8 months ಆದ್ಮೇಲೆ ಅನ್ಸುತ್ತೆ ನಂಗೆ ಗುರು ಆಶ್ರಯ ಸಿಕ್ಕಿದ್ದು. ಸೊ ಅದು ಒಂಥರ ಒಂದ್ ರೀತಿ ಅಂದ್ರೆ ಅಲ್ಲಿವರೆಗೂ ನಾನು ಆಶ್ರಯ ತಗೊಳ್ತೀನೋ ಇಲ್ವೋ ಅನ್ನೋ ಕ್ವಾಲಿಟೀಸ್ ಕೂಡ ನನಗಿಲ್ಲ. ಬಟ್ ಸ್ಟಿಲ್ ಅದು ಗುರು ಮಹಾರಾಜರಿಗೆ ಟಾಟಾ ಮಾಡಿದ್ಮೇಲೆ ಸುಮ್ನೆ ಈ ರೀತಿ ಒಂದು ಹ್ಯಾಂಡ್ ವೇವ್ ಮಾಡಿ ಅವರು ಸುಮ್ನೆ ನೋಡಿದ್ದಕ್ಕೋಸ್ಕರ 8 months ನಂತರ ನಂಗೆ ಒಂದು ಆಶ್ರಯ ಅನ್ನೋದು ಸಿಕ್ತು ಪ್ರಭು. ಅದಾದ್ಮೇಲೆ ಆಸ್ ಯೂಶುವಲ್ ಅಂದ್ರೆ ಗುರು ಮಹಾರಾಜರದು ರೆಗ್ಯುಲರ್ ಆಗಿ ಬರ್ತಿರೋಂತ ಆ ಬುಲೆಟಿನ್ಸ್ ಏನಿದೆ ಅದು ನೋಡ್ತಿರ್ತೀನಿ. ಹಾಗೆ ಯೂಟ್ಯೂಬ್ ಅಲ್ಲಿ ಬರುವಂತದನ್ನೆಲ್ಲ ನೋಡ್ತಿರ್ತೀನಿ. ಬಟ್ ಅವರಿಂದ ಒಂದು ಇನ್ಸ್ಪಿರೇಷನ್ ಏನು ಅಂದ್ರೆ, ನಾವ್ ಎಲ್ಲಾ ಚೆನ್ನಾಗಿದ್ದೆ ತುಂಬಾ ಕಷ್ಟ ಪಡ್ತಿದ್ವಿ ಭಕ್ತಿ ಮಾಡ್ಲಿಕ್ಕೆ. ಅವ್ರಿರುವಂತ ಸಿಚುವೇಶನ್ ನೋಡಿದಾಗ ನಿಜವಾಗ್ಲೂ ಎಂತವ್ರಿಗೂ ಕೂಡ ಅಂದ್ರೆ ಈಗ್ಲೂ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್. ಅಂದ್ರೆ ನಮ್ಮನ್ನ ಯಾವ ರೀತಿ ಅವ್ರ ಭಕ್ತಿಗೆ ಅಂದ್ರೆ ಒಂದ್ ರೀತಿ ಅವರೇ ಒಂದು ಲೈವ್ ಎಕ್ಸಾಂಪಲ್ ನಮ್ಗೆಲ್ಲರಿಗೂ. ಸೊ ನಾವು ಮಾಡ್ಬೇಕು ಅನ್ನೋಂಥ ಸ್ಫೂರ್ತಿ ಅವರು. ಸೊ ಖಂಡಿತ ನನಗೆ ತುಂಬಾ ಆಸೆ ಇದೆ ಗುರು ಮಹಾರಾಜರ ಕೈಯಿಂದ ದೀಕ್ಷೆ ತಗೊಳ್ಬೇಕು ಅನ್ನೋಂಥದ್ದು. ಖಂಡಿತ ನಾನು ಪ್ರತಿನಿತ್ಯ ಗುರು ಮಹಾರಾಜರ ಹತ್ರ ಬೇಡ್ಕೊಳ್ತಿದ್ದೀನಿ, ಸಾಧ್ಯ ಆದಷ್ಟು ಬೇಗ ಆ ಒಂದು ಇನಿಷಿಯೇಷನ್ ಸಿಗ್ಲಿ ಅಂತ ಹೇಳಿ. ಇಷ್ಟೇ ಪ್ರಭು ನನ್ನ ಆಗಿರುವಂತ ಅನುಭವ. ಪ್ರತಿನಿತ್ಯ ಗುರು ಮಹಾರಾಜರಿಗಂತೂ ಬೇಡ್ಕೊಳ್ತಿದ್ದೀನಿ ಸಾಧ್ಯ ಆದಷ್ಟು. ಸೊ ಪೇಪರ್ ಅಂತೂ ಬರೆದು ಕಳ್ಸಿದ್ದೀನಿ. ಲಾಸ್ಟ್ ಮೊನ್ನೆ ಪ್ರಭುಗಳು ಮೆಸೇಜ್ ಹಾಕಿದಾಗ ವಿತಿನ್ 3 days ಅಲ್ಲಿ ನಾನು ಬರಿತಾ ಇದ್ದೆ. ಸೊ 3 days ಅಲ್ಲಿ ಬರೆದು ಕಳಿಸ್ದೆ. ಬಟ್ ಅದು ಪ್ರೊಸೆಸಿಂಗ್ ಪ್ರಭುಗಳಿಗೆ ಕಳ್ಸಿದ್ದೀನಿ ಪ್ರಭು. ಸೊ ಹಾಗಾಗಿ ಗುರು ಮಹಾರಾಜರ ಕೃಪೆಯಿಂದ ಸಾಧ್ಯವಾದಷ್ಟು ಬೇಗ
ಆ ಒಂದು ದೀಕ್ಷೆ ಅನ್ನೋದು ಸಿಗ್ಲಿ ಪ್ರಭು. ಈ ಒಂದು ಮನುಷ್ಯ ಜನ್ಮ ಸಾಕಾರತೆ ಪರಿಪೂರ್ಣತೆ ಹೊಂದಲಿ, ಆ ಪರಂಪರೆಗೆ ಕನೆಕ್ಟ್ ಆಗ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ತುಂಬಾ ಅದ್ಭುತವಾಗಿ ವಿವರಿಸಿದ್ರೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದರೂ ಹೇಳೋರಿದ್ರೆ आरती माता जी आप बोल सकते हैं गुरु महाराज के बारे में? आरती देवी माता जी, हरे कृष्णा माता जी। माता जी हरे कृष्णा प्रभु जी, कृपया आप वीडियो ऑन कर लेंगे प्लीज। हाँ प्रभु जी, 1 मिनट प्रभु जी, मैं करती हूँ। हाँ हरे कृष्णा प्रभु जी। हरे कृष्ण। हाँ प्रभु जी, मैं गुरु जी के बारे में तो ज्यादा मुझे पता नहीं, मैं फिर थोड़ा सा बोलना चाहती हूँ कि जब मैं इस्कॉन में आई थी तो एक माता जी थे इस्कॉन की, ये सडे अचानक मुझे बोले कि चलिए पर जय पताका स्वामी महाराज आए हैं, जो उनका दर्शन किया। मैं उनको जब जानते भी नहीं थे ठीक से, तो और उसके पहले मैं मंदिर जाते थे तो सभी बोलते थे कि माला करो, 16 माला करो, 8 माला करो, तो मुझसे हो ही नहीं पाता था। हमने 4 कभी करते, 2 3 ऐसे ही हो रहा था। तो उस दिन जो सडनली माता जी बोली कि गुरु महाराज आ रहे, तो चलो, मैं घर में भी मेरे हस्बैंड को बताए थे, मैं चली गई थी। तो वहाँ गई और उनका कृपा से क्या को उस दिन से मैं आज तक 16 माला मुझे नहीं छूटा है प्रभु जी। ये मुझे मैं प्रभु का कृपा है यहाँ, या मैं नहीं कह सकती प्रभु जी। उस दिन से मैं अच्छा से 16 माला कर रही हूँ, नहीं तो मुझे मेरा हो ही नहीं रहा था। और अभी मैं उनकी कृपा से भक्ति में भी चल रही प्रभु जी। हरे कृष्णा प्रभु जी, मैं इतना ही, और मुझे ज्यादा हरे कृष्ण पता माता नहीं जी। प्रभु ये जी। व्यास पूजा गुरु महाराज के बारे में कुछ आप बात बता सकते हैं माता जी? प्रभु जी मुझे नहीं समझ में आ रहा है क्या बोलना चाहिए व्यास पूजा के बारे में। व्यास पूजा मतलब गुरु महाराज का हाँ, जन्मदिन का। आचरण करते हैं उनका, उनको क्या बोलते हैं, उनका कीर्तन, मीन्स कीर्तन बोले तो उनका ग्लोरीफाई। मुझे हिंदी में वो वर्ड नहीं आ रहा उनका। समझ नहीं प्रभु जी का, बोलो उनका क्या बोलते, मैं भी नहीं बोल पा, मगर अंडरस्टैंड प्रभु जी, मैं समझ रही हूँ। प्रभु जी मुझे आप लोग कन्नड़ में भी बात करें तो मैं किसी का सुन रही तो समझ भी नहीं रही प्रभु जी, और इतना मुझे मालूम भी नहीं प्रभु जी गुरु महाराज के बारे में सीरियसली। ठीक है माता, धन्यवाद माता जी। हरे कृष्णा। प्रभु जी मुझे थोड़ा बहुत उनके बारे में तो अगर हिंदी में बता सकते हैं तो अच्छा रहेगा प्रभु जी, अभी क्लास में तो नहीं हो पाएगा। ठीक है माता जी। आपको आपको इंग्लिश आता है ना? पर अंग्रेजी? इंग्लिश से, कन्नड़ से बेटर है, मैं इंग्लिश कुछ कुछ समझ लेती हूँ, मगर ओके, हिंदी ज्यादा कंफर्टेबल है मेरे। ठीक है माता जी। मैं हो सके तो उनके बारे में जो भी लेक्चर है आपको मैं कॉपी करके मैं आपको भेज दूंगा माता जी। ठीक है प्रभु, आप धन्यवाद पढ़ प्रभु जी। लीजिए। हरे ठीक है, धन्यवाद। हरे। हरे कृष्ण, धन्यवाद। हरे कृष्ण, धन्यवाद। ಹರೇ ಕೃಷ್ಣ. ಸೊ ನೆಕ್ಸ್ಟ್ ಯಾರಾದರೂ ನಮ್ಮ ಮಹಾರಾಜರ ಬಗ್ಗೆ ಗುಣಗಾನ ಮಾಡುವಂಥವ್ರು ದಯವಿಟ್ಟು ಮುಂದೆ ಬರುವಾಗ ಕೇಳ್ಕೊಳ್ತೀನಿ. ಲತಾ ರಾಜು ಮಾತಾಜಿ, ಹರೇ ಕೃಷ್ಣ. ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. हरे कृष्ण प्रभु, हरे दंडवत कृष्ण, प्रणाम। धन्यवाद प्रणाम माताजी। हरे कृष्ण। नमो विष्णुपादाय कृष्णप्रेष्ठाय भूतले श्रीमते जयपताका स्वामिने इति नामिने नम आचार्यपादाय निताय कृपाप्रदायने नगर गौरकथा धाम दयानगर ग्राम तारिणी। हरे कृष्ण, ಎಲ್ಲರೂ हरे कृष्ण, ದಂಡವತ್ ಪ್ರಣಾಮ। ಪ್ರಭು, ಮಾತಾಜಿಯವ್ರು ಹೇಳ್ದಂಗೆ ನನ್ಗುನು ಅವ್ರ ಬಗ್ಗೆ ಹೇಳೋ ಯಾವ ಅರ್ಹತೆನೂ ಇಲ್ಲ, ಜ್ಞಾನನೂ ಇಲ್ಲ, ಅರಿವುನೂ ಇಲ್ಲ ಪ್ರಭು. ಆದ್ರೆ ನಾನು ಮಹಾರಾಜರ ಬಗ್ಗೆ ತಿಳಿದುಕೊಂಡಿದ್ದು ನಮ್ಮ ಶಿಕ್ಷಾ ಗುರುಗಳ ಮುಖಾಂತರ. ಅವಾಗೆಲ್ಲ ಆಫ್ಲೈನ್ ಕೆಲಸ ಕ್ಲಾಸ್ ನಡೀತಾ ಇತ್ತು. ಅವರು ಗುರು ಮಹಾರಾಜರು ಯಾವಾಗ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಾ ಇದ್ರು, ಅವಾಗ ನಮ್ಗೆ ಹೇಳ್ತಾ ಇದ್ರು, ಏನೋ ಸ್ವಲ್ಪ ನೀವು ಹೆಚ್ಚಿಗೆ ಚಾಂಟಿಂಗ್ ಮಾಡಿ ಮಹಾರಾಜರ ಬಗ್ಗೆ ಅಂತಂತಾರೆ, ಮಹಾರಾಜರಿಗೋಸ್ಕರ ಅಂತ. ಅವಾಗ ಪ್ರಭುಗಳು ಹೇಳುವಾಗ ಅವ್ರ ಮುಖದಲ್ಲಿ ಒಂಥರ ನೋವು ಇರೋದು, ಈ ತರ ಅಡ್ಮಿಟ್ ಆಗಿದ್ದಾರೆ ಅಂತಂತಾರೆ.
ಅವಾಗ ನಮ್ಗೆ ಸ್ವಲ್ಪ ಆಶ್ಚರ್ಯ ಅನ್ಸೋದು. ಯಾಕಂತಂದ್ರೆ ನಾವು ಸಹಜವಾಗಿ ಯಾರಿಗಾದ್ರೂ ಇದಾದ್ರೂ ಹೇಳ್ಕೊತೀವಿ, ಆದ್ರೆ ಅವ್ರ ಮುಖದಲ್ಲಿ ಕಾಣಿಸಿರೋ ನೋವು, ಅವ್ರಿಗೆ ಆ ಗುರುಗಳ ಬಗ್ಗೆ ಇರೋ ಒಂದು ಅಟ್ಯಾಚ್ಮೆಂಟ್ ಅದು ನೋಡ್ಬಿಟ್ಟು ನನ್ಗೆ ಒಂಥರ ಕನೆಕ್ಟೆಡ್ ಆಗ್ತಾ ಇದೆ. ನಾನು ಫಸ್ಟ್ ನಮ್ ಗುರುಗಳಿಗೆ ಕನೆಕ್ಟ್ ಆದ. ಅಂದ್ರೆ ಇವರು ತಮ್ಮ ಗುರುಗಳನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಅವ್ರ ನೋವು ತಮ್ಮ ನೋವನ್ನಾಗಿ ತಗೋತಾರೆ ಅಂತಂದ್ಬಿಟ್ಟು ಅದೊಂದು ಫೀಲ್ ಆಯ್ತು. ಆಮೇಲೆ ಅವ್ರ ಬಗ್ಗೆ ಅವ್ರ ಕಾರ್ಯಗಳು, ಸೇವೆಗಳು ಹೇಳುವಾಗ ಇವ್ರ ಮುಖದಲ್ಲಿ ಒಂಥರ ಸಂತೋಷ, ಒಂಥರ ಎಕ್ಸಾಗ್ರೇಷನ್ ಮಾಡ್ಕೊಂಡು ಹೇಳ್ತಾ ಇದ್ರು. ಅವಾಗ್ಲೂ ಅನಿಸ್ತಾ ಇತ್ತು, ಅಂದ್ರೆ ನಮ್ಗೆ ಯಾಕೆ ಈ ತರ ಭಾವನೆ ಇಲ್ಲ ಅಂತಂದ್ರೆ, ಭಕ್ತಿ ಇಲ್ಲ, ಜ್ಞಾನ ಇಲ್ಲಲ್ಲ ಪ್ರಭು. ಅವಾಗ ನಮ್ಗೆ ಹೊಸದಾಗಿ ಸೇರಿದ್ದು ಭಕ್ತಿ ಈಗನೂ ಇಲ್ಲ. ಆದ್ರೆ ಆ ಒಬ್ಬ ಶುದ್ಧ ಭಕ್ತರ ಒಂದು ಸೇವೆ ಆಗ್ಲಿ, ಅವ್ರ ಗುರುಗಳ ನಿಷ್ಠೆ ಆಗ್ಲಿ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಇವಾಗ ಅರ್ಥ ಆಗುತ್ತೆ. ಸೊ ಹೀಗಾಗಿ ನಾವು ನಮ್ಮ ಪ್ರಭುಗಳ ಪ್ರಕಾರ ಅಂದ್ರೆ ಅವ್ರ ಮುಖಾಂತರ ನಾನು ಅವ್ರನ್ನ ಅರ್ಥ ಸ್ವಲ್ಪ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನಂತಂದ್ರೆ, ಗುರು ಮಹಾರಾಜರು ತಮ್ಮ ವಿದೇಶದವರು ಮತ್ತೆ ಅವರ ಸಂಸ್ಕೃತಿ ಆಚಾರ ಎಲ್ಲವೂ ಇಷ್ಟು ವ್ಯತ್ಯಾಸ ನಮಗೂ ಅವ್ರಿಗೂ ಅಂತ. ಆದ್ರೆ ಅವರು ತಮ್ಮ ಗುರುಗಳು ಪ್ರಭುಪಾದರ ಒಂದು ಅವರಿಂದ ಎಷ್ಟು ಆಳವಾಗಿ ಪ್ರಭಾವಿತರಾದ್ರಂತಂದ್ರೆ, ತಮ್ಮ ಇಡೀ ಜೀವನವನ್ನು ಕೃಷ್ಣ ಪ್ರಜ್ಞೆಗೆ ಸಮರ್ಪಣೆ ಮಾಡ್ತಾರೆ. ತುಂಬಾ ಚಿಕ್ಕ ವಯಸ್ಸಲ್ಲಿ ಅವರು ಸನ್ಯಾಸ ತಗೊಂಡ್ರು ಅಂತಾನು ಪ್ರಭುಗಳು ಹೇಳ್ತಾ ಇದ್ರು. ಹಾಗೇನೆ ಅವರು ಗುರುಗಳ ಬಗ್ಗೆ ನಿಷ್ಠೆ, ಅದ್ರ ಜೊತೆಯಲ್ಲಿ ಈಗ ನಾವು ನೋಡ್ಬೋದು, ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅಲ್ಲಿರೋ ಒಂದು ಸಿಸ್ಟರ್ಸ್ಗಾಗ್ಲಿ, ನರ್ಸ್ಗಾಗ್ಲಿ ಅಥವಾ ಡಾಕ್ಟರ್ಗಾಗ್ಲಿ, ಅಲ್ಲಿ ಯಾರನ್ನ ನೋಡ್ತಾರೋ ಅವ್ರಿಗೆ ಅವರು ಅಷ್ಟೇ ಒಂದು ಕರುಣೆಯಿಂದ ನೋಡ್ಬಿಟ್ಟು ಇವ್ರನ್ನ ಹೇಗಾದ್ರೂ ಉದ್ಧಾರ ಮಾಡ್ಬೇಕು, ಇವ್ರಿಗೆ ಹೇಗಾದ್ರೂ ಇವ್ರ ಕೈಯಿಂದ ಚಾಂಟಿಂಗ್ ಮಾಡಿಸ್ಬೇಕು ಅಂತ ತಮ್ಮ ಒಂದು ಶರೀರದ ಒಂದು ನೋವನ್ನ ಅವ್ರು ಮರೆತು ತಾವ್ ಯಾರ್ಯಾರ ಜೊತೆಯಲ್ಲಿ ಸಂಪರ್ಕ ಬರುತ್ತೋ ಅವ್ರಿಗೆಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲಿಕ್ಕೆ ಇವಾಗ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಅವರ ವಿನಯತೆ ಮತ್ತೆ ಗುರುಗೆ ಶರಣಾಗತಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಷ್ಠೆ, ಗುರುವಿನಲ್ಲಿ ನಿಷ್ಠೆ. ಅಂದ್ರೆ ಜೀವನದಲ್ಲಿ ಎಂತಹ ಕಷ್ಟ ಬಂದ್ರೂ ಭಕ್ತಿಯಲ್ಲಿ ಸ್ಥಿರತೆ ಇರಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಹಾಗೇನೆ ಯಾರು ತನ್ನ ಗುರುವಿನ ಮೇಲೆ ಮತ್ತು ಕೃಷ್ಣನ ಮೇಲೆ ಭರವಸೆ ಇಟ್ಕೊಳ್ತಾನೋ, ಶ್ರದ್ಧೆ ಇಟ್ಕೊಳ್ತಾನೋ, ಮತ್ತೆ ಭಕ್ತಿ ಮಾಡ್ತಾನೋ ಅಂತವನು ಯಾವತ್ತೂ ಸೋಲಲ್ಲ ಅನ್ನೋದನ್ನ ಗುರು ಮಹಾರಾಜರಿಂದ ನಾವು ನೋಡ್ಬೋದು. ಹಾಗೇನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ನಾವು ಆತ್ಮ ಬೇರೆ ಮತ್ತೆ ದೇಹ ಬೇರೆ ಅಂತ ನಾವು ಇಸ್ಕಾನ್ ಬಂದ್ಮೇಲೆನೆ ಗೊತ್ತಾಗಿದ್ದು. ಸೊ ಆ ಮಾತು ಆತ್ಮ ಬೇರೆ, ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಹೇಳ್ತಾರಲ್ಲ, ಅದಕ್ಕೆ ಉದಾಹರಣೆ ನಮ್ಮ ಗುರು ಮಹಾರಾಜ ತೋರಿಸ್ಕೊಟ್ರು. ಯಾಕಂದ್ರೆ ಅವರು ಆ ದೇಹನೇ ಒಂದು ಸಪರೇಟ್ ಆಗಿ ನೋಡ್ತಾರೆ, ಆತ್ಮನೇ ಸಪರೇಟ್ ಆಗಿ ನೋಡ್ತಾರೆ. ದೇಹಕ್ಕೆ ಎಷ್ಟೇ ನೋವಾಗ್ಲಿ, ಅದೆಷ್ಟೇ ದಣಿಲಿ, ಅದಕ್ಕೇನೇ ಕಾಯಿಲೆ ಬರ್ಲಿ, ಏನೋ ಕಷ್ಟ ಬರ್ಲಿ, ಆದ್ರೆ ಅವರ ಒಂದು ಆತ್ಮ ಅನ್ನೋದು ಯಾವತ್ತೂ ಕ್ರಿಯಾಶೀಲ ಆಗಿರ್ತದೆ, ಯಾವತ್ತೂ ಭಕ್ತಿಯಲ್ಲಿ ಇರ್ತಾರೆ. ಸೊ ಮತ್ತೆ ಅವತ್ತು ಒಂದು ಅಸಾಧಾರಣ ದೃಢ ಸಂಕಲ್ಪನ ನಾವು ನೋಡ್ಬೋದು. ಯಾಕಂದ್ರೆ ಅವರು ಪ್ರಭುಪಾದರ ಮಿಷನ್ ಅನ್ನ ಒಂದು ಮುಂದ್ ತಗೊಂಡು ಹೋಗ್ಲಿಕ್ಕೆ, ನಿನ್ನೆ ಮೊನ್ನೆ ಒಂದು 2 ಕೋಟ್ ತರ ಅವ್ರದ್ದು ನೋಡ್ದೆ, ಐ ಆಮ್ ಹಿಯರ್, ಸ್ಟಿಲ್ ಹಿಯರ್ ಅಂತ. ಸೊ ಅಂದ್ರೆ ಪ್ರಭುಪಾದರ ಒಂದು ಮಿಷನ್ ಅನ್ನ ನೆರವೇರಿಸ್ಲಿಕ್ಕೆ ಇನ್ನೂ ಇಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಆ ಒಂದು ಗುರು ವಾಕ್ಯವನ್ನು ಅಥವಾ ಗುರು ಆದೇಶವನ್ನು ಪಾಲಿಸ್ಲಿಕ್ಕೆ. ಮತ್ತೆ ನಾನು ಅವ್ರ ಬಗ್ಗೆ ಏನ್ ಕೇಳ್ಪಟ್ಟಿದ್ದೆ ಅಂತಂದ್ರೆ, ಕೃಷ್ಣ ಬಂದು ಅವ್ರನ್ನ ಮತ್ತೆ ಮತ್ತೆ ಕರೀತಾರಂತೆ, ಬಂದ್ಬಿಡು ಸಾಕು ಅಂದಾಗ ಅವ್ರು ಹೇಳ್ತಾರಂತೆ, ಇಲ್ಲ, ನಾನು ನನ್ನ ಗುರುವಿನ ಒಂದು ಏನ್ ನಾನು ಭಾಷೆ ಕೊಟ್ಟಿದ್ದೀನಿ, ಗುರುವಿನ ಆಸೆ ಕನಸು ಏನಿದೆ ಅದು ನಾನು ಈಡೇರಿಸ್ಕೊಂಡೇ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ನಮ್ಗೆ ಕೇಳಿದಾಗ ಎಷ್ಟು ಅದೃಷ್ಟವಂತರು, ಇಂಥ ಒಂದು ಗುರುಗಳಿದ್ದಾರೆ ಅಂತಂದ್ಬಿಟ್ಟು. ಸೊ ಇಂಥ ಗುರುಗಳು ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ತುಂಬಾ ಅದೃಷ್ಟನೇ. ನಂದೂನು ಶೆಲ್ಟರ್ ಆಗಿದೆ ಪ್ರಭು. ನಾನು ಭಿಕ್ಷೆಗಾಗಿ ಕಾಯ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಲ್ಲೂ ನನ್ನ ಒಂದು ಗುರು ಮಹಾರಾಜರಲ್ಲಿ, ಶಿಕ್ಷಾ ಗುರುಗಳಲ್ಲಿ, ಎಲ್ಲ ವೈಷ್ಣವರು ನನ್ನ ರಲ್ಲಿ ಏನೋ ಪ್ರಾರ್ಥನೆ ಅಂದ್ರೆ ನನ್ಗೂ ಆದಷ್ಟು ಬೇಗ ದೀಕ್ಷೆ ಸಿಗ್ಲಿ ಅಂತ ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಹಾಗೆ ಗುರು ಮಹಾರಾಜರು ನಿನ್ನೆ ಗುರುಗಳು ಹೇಳಿದ್ರು, ಶಿಕ್ಷಾ ಗುರುಗಳು ಏನಂದ್ರೆ, ನಿಮ್ದು ಒಂದು ಗ್ಲೋರಿಫಿಕೇಶನ್ ಇರ್ಬೇಕು, ಅಪ್ರಿಸಿಯೇಷನ್ ಇರ್ಬೇಕು, ಮತ್ತೆ ಗ್ರಾಟಿಟ್ಯೂಡ್ ಅನ್ನೋದು ಇರ್ಬೇಕು, ಹಾಗೇನೆ ಅಪಾಲಜಿನೂ ಕೇಳ್ಬೇಕು, ಮತ್ತೆ ಕಮಿಟ್ಮೆಂಟ್ ಅಂತ ಇರ್ಬೇಕು ಅಂತೇಳಿ. ಸೊ ಅವ್ರು ಗ್ಲೋರಿಫಿಕೇಶನ್ ಇವೆಲ್ಲ ಮಾಡ್ಲಿಕ್ಕಂತೂ ನನ್ಗೆ ಅರ್ಹತೆ ಇಲ್ಲ. ಅದೇ ಇಷ್ಟೇ ತಿಳ್ಕೊಂಡಿರೋದು, ಭಕ್ತಿಯಲ್ಲಿ ಯಾವಾಗಲೂ ಸ್ಥಿರತೆ ಇರ್ಬೇಕು ಅಂತೇಳಿ. ಈ ದೇಹಕ್ಕೆ ಕಷ್ಟ ಬರುತ್ತೆ ಹೋಗುತ್ತೆ, ನಾವೇನಾದ್ರು ನೋಡಿದ್ರೆ ಗುರು ಮಹಾರಾಜನ ಅಯ್ಯೋ ಪಾಪ ಅವ್ರಿಗೆ ಹುಷಾರಿಲ್ಲ ಈ ತರ ನೋಡ್ತೀವಿ. ಆದ್ರೆ ಗುರು ಮಹಾರಾಜರು ಆ ತರ ನೋಡಲ್ಲ. ಐ ಆಮ್ ಫೈನ್ ಅಂತಾರೆ ಯಾವತ್ತೂ. ಯಾರಾದ್ರೂ ಇಷ್ಟೆಲ್ಲ ನಿಂಗೆ ಆಪರೇಷನ್ ಆಗಿದೆ,
ಇಷ್ಟೆಲ್ಲ ಇಲ್ಲಿ ಸೂಜಿ ಚುಚ್ಚಿದಾರೆ ಅಂದ್ರೆ ಓ ಯು ಆರ್ ಟಾಕಿಂಗ್ ಅಬೌಟ್ ಮೈ ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಅವರು ನೀನ್ ಚೆನ್ನಾಗಿದೆ ಅಂತಂದ್ರೆ ನನ್ನ ಆತ್ಮ ಸಂತೋಷವಾಗಿದೆ, ಭಗವಂತನ ಸೇವೆ ಮಾಡ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಅಂತೇಳಿ. ಸೊ ಇಂತಹ ಒಂದು ಗುರುಗಳು ಇರುವಾಗ ಅವರನ್ನ ಬರೀ ಅಪ್ರಿಶಿಯೇಟ್ ಮಾಡೋದು ತುಂಬಾ ಒಳ್ಳೆ ವಿಷಯ. ಆದ್ರೆ ಅವರ ಬಗ್ಗೆ ನಮ್ಗೆ ಆ ಒಂದು ಶ್ರದ್ಧಾ ಭಾವನೆ ಇದ್ರೆ ಸೊ ನಾವು ಅಪಾಲಜಿ ಅಂತೂ ಕೇಳಲೇಬೇಕು. ಯಾಕಂತಂದ್ರೆ ನಾವು ಭಕ್ತಿಯಲ್ಲಿ ತುಂಬಾ ಹಿಂದಿದ್ದೀನಿ ಪ್ರಭು. ನಾನಂತೂ ತುಂಬಾನೇ ಹಿಂದೆ ಇದ್ದೀನಿ. ವೈಷ್ಣವ ಅಪರಾಧನು ಮಾಡ್ತೀನಿ, ಮತ್ತೆ ಚಿಕ್ಕ ಪುಟ್ಟ ಅಪರಾಧಗಳು ಮಾಡ್ತಾ ಇರ್ತೀವಿ. ಸೊ ಗುರು ಮಹಾರಾಜ್ ನೋಡಿದಾಗ ಇವನ್ನೆಲ್ಲ ನಿಜವಾಗ್ಲೂ ನಾನು ಕ್ಷಮಿಸಿ, ಯಾಕಂತಂದ್ರೆ ಮುಂದೆ ದೀಕ್ಷೆ ತಗೊಂಡಾಗ ನಾವು ಮಾಡಿರುವಂತ ಪಾಪಗಳು ಇವನ್ನೆಲ್ಲ ಅವ್ರು ಸ್ವೀಕರಿಸ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು, ಬಟ್ ಅವರಿಂದ ನಾವು ದೀಕ್ಷೆ ತಗೊಳ್ಳೇಬೇಕು. ಆದ್ರಿಂದ ಅವ್ರ ಗುರುಗಳು ನಮ್ಗೆ ಬೇಕೇ ಬೇಕು. ಅದರಿಂದ ಸೊ ನಾನು ಅವರಲ್ಲಿ ಕ್ಷಮೆನೂ ಕೇಳ್ತೀನಿ ನನ್ನಲ್ಲಿರೋ ಒಂದು ಅವಗುಣಕ್ಕೆ. ಹಾಗೇನೆ ನಾನೊಂದು ಉತ್ತಮ ಸೇವಕಿ ಆಗ್ಬೇಕು ಅನ್ನೋ ಒಂದು ಆಸೆ. ಅದಕ್ಕೆ ನಿಮ್ಮೆಲ್ಲರಿಂದ ಪ್ರಾರ್ಥನೆ, ನಿಮ್ಮೆಲ್ಲರ ಸಹಾಯ ಬೇಕು. ಜೊತೆಲಿ ಪ್ರಭು ಇವರು ಗುರುಗಳು ಹೇಳಿದ್ರು, ಒಂದು ಕಮಿಟ್ಮೆಂಟ್ ಅಂತ ನೀವು ಮಾಡ್ಬೇಕು ನಿಮ್ ಮಾತಲ್ಲಿ ಹೇಳುವಾಗ ಅಂತಂತೇಳಿ. ಸೊ ಯಾವಾಗ್ಲೂ ನಾನು ಗುರುಗಳ ನೆನೆಸ್ಕೊಂಡು ಅನ್ಕೊಡೋದು, ನನ್ನ ಕೈಲಾದಷ್ಟು ನಾನು ಪ್ರಚಾರ ಮಾಡ್ಬೇಕು, ನನ್ನ ಒಂದು ಪರಿಧಿಯಲ್ಲಿ ಅಥವಾ ನನ್ನ ಒಂದು ಲಿಮಿಟೇಷನ್ ಅಲ್ಲಿ ಏನೇನು ಮಾಡ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಪ್ರಭು. ಅದೇ ತರ ಪುಸ್ತಕ ವಿತರಣೆ ಅದನ್ನು ನಾನು ಮಾಡ್ತಾ ಇದ್ದೀನಿ. ಮುಂದೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಕಮಿಟ್ಮೆಂಟ್ ಮಾಡ್ತೀನಿ. ಹಾಗೇನೆ ಪ್ರಸಾದ ವಿತರಣೆ ಕನಿಷ್ಠ ಪಕ್ಷ ವಾರಕ್ಕೊಂದ್ಸರ್ತಿ ಆದ್ರೂ ಪ್ರಸಾದ ವಿತರಣೆ ಮಾಡಕ್ ರಾಮನವಮಿಯಿಂದ ಆರಂಭಿಸಿದ್ದೀನಿ. ಸೊ ನಾನು ಅದ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕ್ಲಾಸಿನ ಮುಖಾಂತರ ನಾನು ಗುರು ಮಹಾರಾಜ್ಗೆ ಒಂದು ಕಮಿಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ. ಈ ಕಮಿಟ್ಮೆಂಟ್ ನಾನು ಸಂಪೂರ್ಣವಾಗಿ ಶುರು ಮಾಡೋದು ದೊಡ್ಡ ಕೆಲಸ, ಹೇಳ್ಕೊಡೋದು ಅದು ಇನ್ನೂ ಹೆಚ್ಚಿನ ದೊಡ್ಡ ಕೆಲಸ. ಆದ್ರೆ ಅದನ್ನ ಪರಿಪಾಲಿಸ್ಬೇಕು, ಮತ್ತೆ ಅದನ್ನು ನಿರಂತರವಾಗಿ ನಾನು ಮಾಡ್ಬೇಕು ಅಂತಂತಂದ್ರೆ ಗುರು ಮಹಾರಾಜರ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ, ಎಲ್ಲ ವೈಷ್ಣವರ ಆಶೀರ್ವಾದ ಬೇಕು. ಸೊ ಈ ಒಂದು ಕ್ಲಾಸಿನ ಮುಖಾಂತರ ನಾನು ಗುರು ಮಹಾರಾಜರಿಗೆ ಈ ಒಂದು ಕಮಿಟ್ಮೆಂಟ್ ಅಂತ ಒಂದು ಮಾಡ್ತಾ ಇದ್ದೀನಿ. ಜೊತೆಲಿ ಅವರ ಆಶೀರ್ವಾದಕ್ಕೂ ನಾನು ಸಹಾಯ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರಿ ಬೋಲ್. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ತುಂಬಾ ಅದ್ಭುತವಾಗಿ ವಿವರಿಸಿದ್ರೆ ಹರೇ ಕೃಷ್ಣ. ಅದೆಲ್ಲ ನಮ್ಗೆ ಸ್ಫೂರ್ತಿ ಆಗತ್ತೆ. ಮತ್ತೆ ಒಬ್ಬೊಬ್ರು ಭಕ್ತರು ಒಂದೊಂದು ಹೇಳಿದಾಗ ನಮಗೂ ನಮ್ಮ ಜೀವನದಲ್ಲಿ ಒಂದು ರೀತಿಯಾದ ಸ್ಫೂರ್ತಿ ಸಿಗತ್ತೆ. ಧನ್ಯವಾದಗಳು ಮತ್ತೆ ಹರೇ ಕೃಷ್ಣ. ಸೊ ಇಷ್ಟು ಯಾರು ಹೇಳ್ತೀರಾ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕಾ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಮಾತಾಜಿ, ತನುಜಾ ಮಾತಾಜಿ, ಪ್ರಸನ್ನ ಪ್ರಭು, ಹರೇ ಕೃಷ್ಣ. ಇನ್ನ 8 ನಿಮಿಷ ಸಮಯ ಇದೆ, ದಯವಿಟ್ಟು ಯಾರಾದ್ರೂ ಹೇಳ್ಬೋದು. ಅದಕ್ಕೆ ಅಂದ್ರೆ 8:30 ತನಕ ಇರುತ್ತೆ ಸಮಯ. ಹರೇ ಕೃಷ್ಣ. ಇದೊಂದು ಅದ್ಭುತವಾದಂತ ಅವಕಾಶ ನಮ್ಮ ಗುರುಗಳ ಮಹಾರಾಜರ ಬಗ್ಗೆ ವಿವರಿಸೋಕೆ. ಯಾಕಂದ್ರೆ ಇದೆಲ್ಲ ರಿಪೋರ್ಟ್ ನಮ್ಮ ಮಹಾರಾಜರಿಗೂ ಹೋಗುತ್ತೆ, ನಮ್ಮ ಪ್ರಭುಗಳಿಗೂ ಹೋಗುತ್ತೆ. ಪ್ರಭುಗಳು ಇವತ್ತು ಕೀರ್ತನೆ ಒಂದ್ ಕಡೆ ಸರ್ವಿಸ್ ಇದೆ, ಅದರಿಂದ ಹೋಗಿದ್ದಾರೆ. ರಾಮನವಮಿದು ಇವತ್ತು ಸೇವೆ ಇದೆ, ಅದರಿಂದ ಪ್ರಭುಗಳು ಬಂದಿದ್ದಾರೆ, ಅಲ್ಲಿ ಕೀರ್ತನೆ ಮಾಡ್ತಾ ಇದ್ದಾರೆ. ಅದರಿಂದ ಜಾಯ್ನ್ ಆಗಕ್ಕಾಗಿಲ್ಲ ಪ್ರಭುಗಳಿಗೆ. ಅದರಿಂದ ದಯವಿಟ್ಟು ಇವಾಗ ನೆಕ್ಸ್ಟ್ ಯಾರು ಹೇಳ್ತೀರಾ ಅಂತ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಪ್ರಭು ಇನ್ನೇ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು ಪ್ರಭು, ಮರ್ತೇನೆ ನಾನು. ಹರೇ ಕೃಷ್ಣ. ಹಾ ಪ್ರಭು, ನಿಮ್ಮ ಅಪ್ಪಣೆ ಇದ್ರೆ, ಪರ್ಮಿಷನ್ ಇದ್ರೆ ಹೇಳ್ತೀನಿ ಪ್ರಭು. ಹೇಳಿ ಮತ್ತೆ ಪ್ರಭು, ವಿಡಿಯೋ ಆನ್ ಮಾಡ್ಕೊಂಡು. ಅವರು 2023 ಅಲ್ಲಿ ಬಂದ್ರು ಪ್ರಭು. ಮಾತಾಜಿ ಅವ್ರು ಹೇಳಿದ್ರಲ್ಲ, 9:00 ಬರ್ತಾರೆ ಅಂತ ಹೇಳಿದ್ರು ಪ್ರಭು. ಆವಾಗ ನಮ್ಗೆ ನೀ ಟ್ರಾನ್ಸ್ಪ್ಲಾಂಟೇಶನ್ ಆಗಿ ಬರೀ 28 ದಿವಸ ಆಗಿತ್ತು ಪ್ರಭು. ನೀ ಟ್ರಾನ್ಸ್ಪ್ಲಾಂಟೇಶನ್ ಆಗಿದವ್ರು 3 ತಿಂಗಳಾದ್ರೂ ನಡೆಯಲ್ಲ. ಆದ್ರೆ ಪ್ರಭುಗಳು ಇಷ್ಟು ಹೇಳಿದ್ರು ಅವ್ರು ಅಂತಂತಂದ್ರೆ ಅದನ್ನ ಹೆಂಗಾದ್ರೂ ನೋಡ್ಬೇಕು. ಯಾಕಂದ್ರೆ ಪ್ರಭುಗಳು ಹೇಳಿದ್ರು, ಅವರ ಒಂದು ಉಸಿರು, ಅವರ ಒಂದು ಕಣ್ಣಿನ ನೋಟ ನಿಮ್ ಮೇಲೆ ಬಿದ್ರೆ ಮಾತಾಜಿ ನೀವ್ ಎಲ್ಲೋ ಹೋಗ್ತೀರಾ, ಎಲ್ಲೋ ಉದ್ಧಾರ ಆಗ್ತೀರಾ ಅಂತ ಹೇಳಿದ್ರು. ಆದ್ರೆ 28 ದಿವಸ ಆಗಿದೆ ಪ್ರಭು, ನಾನು ನಡಿಲಿಕ್ಕೂ ಬರೋದಿಲ್ಲ. ಟೋಟಲ್ ನೀ ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋದು. ಸರಿ, ಆದ್ರೂ ಒಬ್ರು ಭಕ್ತರು ಬಂದ್ರು, ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ, ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅಂತ ಮನೆಯಲ್ಲಿ ಹೇಳ್ಬಿಟ್ಟು ಹೋದೆ. 9:00 ಬರ್ತಾರೆ ಅಂತಂದ್ರು, 9:00 ಕರೆಕ್ಟ್ ಆಗಿ ಹೋದ್ವಿ. ಅವತ್ತು 1:30 ಆದ್ರೂ ಬಂದಿಲ್ಲ. ಯಾಕಂದ್ರೆ ನಾನು ಹಾಸ್ಪಿಟ್ಲ್ ಬಂದಿನ ಅಂತ ಮನೇಲಿ ಹುಡ್ಕೊಂಡ್ ಬಂದ್ರೆ ಏನಪ್ಪಾ ಅಂತ ಒಂದ್ ಕಡೆ ಭಯ. ಮನೆಗ್ ಹೋಗೋಣ ಅಂತಂದ್ರೆ ಇಲ್ಲ, ಹೆಂಗಾರ ಮಾಡಿ ನಾನು ಇವತ್ತು ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತೇಳಿ. ನನ್ನ ಅವಾಗ ಸ್ಥಿತಿ ಹೆಂಗಿದೆ ಅಂದ್ರೆ ಪ್ರಭು, ಹಿಂಗ್ ಮುಟ್ಟಿದ್ರೆ ಬೀಳ್ತಿದ್ದೆ, ಯಾಕಂತಂದ್ರೆ ಸರ್ಜರಿ ಆಗಿದೆ.
So, ಅಂತ ಒಂದು ಸಿಚುವೇಶನ್ ಅಲ್ಲಿ ಮೇಲೆ ಬರ್ತಾರೆ ಅಂತ ಅಂದ್ರೆ ಗಿರಿಧಾರಿ ಹಾಲ್ ಅಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಸೊ ಅದ್ ಹೆಂಗ್ ಹತ್ತಿದೆ ಗೊತ್ತಿಲ್ಲ ಪ್ರಭು, ಮೇಲ್ ಹತ್ತಿದೆ, ಆ ಕುಂಟ ಕಾಲಲ್ಲೇನೆ ಮೇಲ್ ಹತ್ತಿದೆ. ಮತ್ತೆ ಇಲ್ಲಿ ಕೆಳಗ್ ಬರ್ತಾರೆ, ಕೆಳಗ್ ಇಳಿದೆ, ಹೀಗೆ 3 ಸರಿ ಹತ್ತಿ ಇಳಿದೆ ನಾನು. ಆದ್ರೆ ಆಮೇಲೆ ಬಂದ್ರು, ಅವ್ರದ್ದು ಸ್ವಲ್ಪ ಮಾತ್ರ ದರ್ಶನ ಆಯ್ತು ನನ್ಗೆ. ಯಾಕಂತಂದ್ರೆ ಆ ಒಂದು ರಶ್ ಅಲ್ಲಿ ನಾನು ಹೋಗಕ್ಕೆ ಭಯ ಬಿದ್ದೆ, ಕೆಳಗಡೆ ಬೀಳ್ಬಾರ್ದು ಅಂತ ಹೇಳಿದ್ರು. ಸೊ ಸರ್ಜರಿ ಮತ್ತೆ ಏನಾದ್ರು ಆಗತ್ತೆ ಅಂದ್ಬಿಟ್ಟು. ಆದ್ರೆ ಅವತ್ತು ಅದ್ ಹೇಗ್ ಹತ್ತಿದೆ ಗೊತ್ತಿಲ್ಲ ಪ್ರಭು, ನನ್ ಮನೆಯಲ್ಲಿ ಒಂದ್ ಸ್ಟೆಪ್ ಬಾತ್ರೂಮ್ ಹೋಗ್ಲಿಕ್ಕೂ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. 3 ಸರಿ ಹತ್ತಿ 3 ಸರಿ ಇಳ್ದೆ. ಸೊ ಇದು ಒಂದು ಪ್ರಭುಪಾದರ ಒಂದು ಆಶ್ರಯನೇ ಅಂತ ಅನ್ಬೋದು. ಕೊನೆಗೆ 1:30ಗೆ ಬಂದ್ರು ಪ್ರಭು ಅವರು, ಹೇಗೋ ಆಯ್ತು. ಮನೆಯಲ್ಲಿ ಏನ್ ಚಮತ್ಕಾರ ಆಯ್ತು ಅಂತಂದ್ರೆ, ಇವರೆಲ್ಲ ಹಾಸ್ಪಿಟ್ಲ್ ಕುಡ್ಕೊಂಡು ಹೋಗಿದಾರೆ, 1:30 ಆದ್ರೂ ಬಂದಿಲ್ಲ ಅಂತಂದ್ರೆ, ಮನೆಯಲ್ಲಿ ಮನೆಯವರು ಮತ್ತೆ ಯಜಮಾನ್ರು ಇಬ್ರು ಆಚೆ ಹೋಗಿದ್ರು. ಅವ್ರಿಗೇನೋ ಕೆಲಸ ಇದೆ ಅಂದ್ಬಿಟ್ಟು ನಾನ್ ಮನೆಗೆ ಹೋಗಿ ಒಂದ್ ಅರ್ಧ ತಾಸು ಆದ್ಮೇಲೆ ತಂದ್ರು. ಇದಕ್ಕೇನ್ ಹೇಳೋದು ಪ್ರಭು, ಇದು ಮಿರಾಕಲ್ಲ ಅಥವಾ ಏನಂತ ಹೇಳೋದು ಪ್ರಭು, ಹೇಳಿ. ಹರೇ ಕೃಷ್ಣ. ಹರಿಬೋಲ್. ಹರೇ ಅದು ಕೃಷ್ಣ. ಭಗವಂತನ ಆಲ್ ವ್ಯವಸ್ಥೆ ಗ್ಲೋರೀಸ್ ಟು ಗುರು ಆಗಿರುತ್ತೆ. ಮಹಾರಾಜ್. ಭಗವಂತನ ವ್ಯವಸ್ಥೆ ಆಗಿರುತ್ತೆ. ಮಾತಾಜಿ, ಆಲ್ ಗ್ಲೋರೀಸ್ ಟು ಗುರು ಮಹಾರಾಜ್ ಅಷ್ಟೇ ಮಾತಾಜಿ. ಹೌದು. ಹಾ, ಆಲ್ ಎಲ್ಲ ಅವ್ರಿಗೆಲ್ಲ ಲೀಲೆಗಳು ಅರ್ಥ, ಗುರು ನಮ್ ಮಹಾರಾಜ್. ಕಷ್ಟ ಎಲ್ಲ ಅರ್ಥ ಆಯ್ತು ಮಾತಾಜಿ ಅವ್ರಿಗೆ. ಎಲ್ಲ ಅರ್ಥ ಆಯ್ತು. ಎಲ್ಲೋ ಒಂದ್ ಕಡೆ ಹೌದು ಹೌದು ನೋಡ್ಕೊಂಡೇ ಹೋಗ್ಬೇಕು, ದರ್ಶನ ಮಾಡ್ಕೊಂಡೇ ಹೋಗ್ಬೇಕು. ಹತ್ತಕ್ ಮಾತಾಜಿ, ಆಗ್ತಾಯಿಲ್ಲ, ಈಗಿನ ಇಳಿಯಕ್ ಕಾಲದಲ್ಲಿ ಆಗ್ತಾಯಿಲ್ಲ. ಇದಕ್ಕೆ ಟೆಲಿಪತಿ ಅಂತ ಹೇಳ್ತಾರೆ. ನಾನಿನ್ ಹಾ, ಅನ್ಕೊಂಡೆ ಅಲ್ಲ ಆಯ್ತು ಅಂತ. ಬಟ್ ಆ ಹೌದು ಸನಾತನ ಮಾತಾಜಿ, ಧರ್ಮದಲ್ಲಿ ನಾವಿಲ್ಲಿ ಅನ್ಕೊಳ್ತಿದ್ರು ಗುರುಗಳ ಕೃಪೆ ಹಂಗಿದೆ ಹಾಗೆ ಹೌದು ಮಾತಾಜಿ, ಬಂದ್ಬಿಡ್ತಿದ್ಯಲ್ಲ. ಹೌದು. ಸೊ ಅದಕ್ಕೆ ಹೊಸ ಈ ಹೆಸರು ಮಾಡರ್ನೈಸ್ಡ್ ಆಗಿ ಟೆಲಿಪತಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅಲ್ವಾ ಮಾತಾಜಿ? ಹೌದು ಹೌದು ಮಾತಾಜಿ. ಸೊ ಇದು ಮಿರಾಕಲ್ ಪ್ರಭು. ಅವಾಗ ಆ ಗುರು ನಮ್ಮ ಒಂದು ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಕಷ್ಟಗಳನ್ನ ಹೇಗೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಭಕ್ತರ ಮೇಲೆ ತುಂಬಾ ಕರುಣೆ ಪ್ರಭು. ಎಂತ ಭಕ್ತರಿರ್ಲಿ ಅಭಕ್ತರಿರ್ಲಿ ಯಾರೇ ಇರ್ಲಿ, ಕರುಣೆ ತುಂಬಾ ಅವ್ರಿಗೆ. ಹ್ಮ್. ಕೃಷ್ಣ. ಹರಿಬೋಲ್. ಹರೇ ಕೃಷ್ಣ. ತುಂಬಾ ಕೃಷ್ಣ. ಅದ್ಭುತವಾಗಿತ್ತು ಮತ್ತೆ ತಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು ಮತ್ತೆ. ಹರೇ ಕೃಷ್ಣ. ಹ್ಮ್. ಮಾತಾಜಿ, ಇನ್ನು ಸಮಯ ತುಂಬಾ ಕಡಿಮೆ ಇದೆ. ತನುಜ ಮತ್ತೆ ತಾವು ಅನ್ಮಿಟ್ ಮಾಡ್ಕೊಂಡಿದ್ರಿ. ಹರೇ ಕೃಷ್ಣ ಪ್ರಭು. ಮತ್ತೆ ಆ, ಪ್ರ- ಒಂದ್ 10 ನಿಮಿಷ ಮ್ಯಾಕ್ಸಿಮಮ್ ಮಾತಾಡ್ಬೋದು ಮತ್ತೆ, ಅಷ್ಟೇ. ಹೌದು. ಟೈಮ್ ಹರೇ ಕೊಟ್ಟಿರೋದು ಕೃಷ್ಣ. 10 ನಿಮಿಷ ಅಷ್ಟೇ. ಅದೇ ನನಗೆ ಇವರು ಮಹಾರಾಜರ ಬಗ್ಗೆ ಏನು ಗೊತ್ತಿಲ್ಲ ಪ್ರಭು. ನಾನು ಅವ್ರ ಬಗ್ಗೆ ಏನ್ ಹೇಳೋದು ಅಂತಾನು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಅಂತಂದ್ರೆ ನಾನು ಕ್ಲಾಸ್ ಮುಗಿದ್ಮೇಲೆ ಆ ಅದೇ 18 ದಿನದ ಅಧಿವೇಶನ ಆದ್ಮೇಲೆ ದಯವಿಟ್ಟು ಮತ್ತೆ ಆ, ಗುರು ಮಹಾರಾಜರ ಮಂತ್ರ ಸ್ಟಾರ್ಟ್ ಮಾಡಿ, ನಂತರ ಸ್ಟಾರ್ಟ್ ಮಾಡಿ. ಮಂತ್ರ ಹೇಳ್ಬೇಕು. ಪ್ರಭು ನನಗೆ ಅದು ಗೊತ್ತಿಲ್ಲ ಪ್ರಭು. ಹೌದಾ? ಓಕೆ, ಸರಿ ಮತ್ತೆ. ಅದನ್ನ ದಯವಿಟ್ಟು ಎಲ್ಲರೂ ಸಹ ಅದನ್ನ ಕಲ್ತ್ಕೋಬೇಕು. ಹಾ ಪ್ರಭು, ನೆಕ್ಸ್ಟ್ ನಾಳೆ ನಾಡದ್ರೊಳಗೆ ನೈ- ಕಳ್ಸ್ಕೊಳ್ತೀನಿ. ನೈವೇದ್ಯ ಮಾಡೋಕ್ ಮುಂಚೆ ನಾವು ಪ್ರತಿನಿತ್ಯನೂ ಆ ಮಂತ್ರ ಹೇಳ್ಬಿಟ್ಟು ನೈವೇದ್ಯ ಅರ್ಪಣೆ ಮಾಡ್ಬೇಕು. ಇಲ್ಲಾಂದ್ರೆ ಹಾ ಪ್ರಭು, ನೈವೇದ್ಯ ಆಗೋದಿಲ್ಲ. ಸರಿ ಸರಿ ಪ್ರಭು. ಓಕೆ. ಅದಕ್ಕೆ ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಪ್ರಭು. ಏನು ಅಂತಾರೆ, ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತಂದ್ರೆ 15 ದಿನದ ಅಧಿವೇಶನ ಆಯ್ತಲ್ವಾ, ಅವಾಗ ನೋಡ್ದೆ. ಆದ್ರೆ ಇವ್ರು ಯಾರು ಅನ್ನೋದು ನನಗೆ ಮಹಾರಾಜರು ಅಂತಾನು ಗೊತ್ತಿಲ್ಲ. ಯಾರೋ ವಯಸ್ಸಾಗಿರೋರು ಬಂದಿದ್ದಾರೆ, ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ, ಆದ್ರೂ ಅವ್ರು ಎಷ್ಟು ಭಕ್ತಿಯಲ್ಲಿದ್ದಾರೆ ಅಂತ ಅನ್ಬಿಟ್ಟು ನೋಡ್ಬಿಟ್ಟು ಒಂಥರ ದುಃಖನೂ ಆಯ್ತು ಅವ್ರು ನೋಡಿ. ಈ ರೀತಿ ಇದಾರಲ್ಲ, ಕೋವಿಡ್ ಟೈಮ್ ಅಲ್ವಾ ಪ್ರಭು, ಆ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದು. ಅವಾಗ ಅವ್ರು ಬಂದಿದ್ದಾಗ ನನ್ಗೆ ತುಂಬಾ ನೋವಾಯ್ತು. ಇಷ್ಟು ವಯಸ್ಸಾಗಿದೆ ಆದ್ರೂ ಭಕ್ತಿಯಲ್ಲಿದ್ದಾರೆ, ನಮ್ಗೆ ಭಕ್ತಿ ಮಾಡೋದಕ್ಕೆ ಇವಾಗ ನಾವು ಬರ್ತಾ ಇದೀವಿ ಅನ್ನೋಂಥದ್ದು ಒಂದು ಇದಾಯ್ತು. ಅವಾಗ ನನ್ಗೆ ಅವ್ರ ಬಗ್ಗೆನೂ ಗೊತ್ತಿಲ್ಲ, ಯಾರೋ ಬಂದಿದ್ದಾರೆ ಅನ್ನೋ, ಫಾರಿನ್ ಇಂದ ಯಾರೋ ಬಂದಿದ್ದಾರೆ ಅನ್ನೋ ರೀತಿನೇ ಇತ್ತು. ಆಮೇಲೆ ಗೊತ್ತಾಯ್ತು ನಾನು ಅವಾಗ ಎಷ್ಟು ತಪ್ಪು ಮಾಡಿದೆ, ಪ್ರಭುಗಳನ್ನ ನೋಡಿನೂ ಅವ್ರ ಆಶೀರ್ವಾದನೂ ಸಹ ತಗೊಳಕ್ ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಬೇಜಾರಾಯ್ತು ಪ್ರಭು ನನಗೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ. ಅಷ್ಟೇ ಪ್ರಭು, ಇನ್ನೇನು ಗೊತ್ತಿಲ್ಲ ಪ್ರಭು ನಂಗೆ ಅವ್ರ ಬಗ್ಗೆ. ಅದೇ ಅದಕ್ಕೋಸ್ಕರ ನಾನು ಇದು ಪ್ರಭುಪಾದಾಶ್ರಯ ಆಯ್ತು, ಗುರು ಆಶ್ರಯಕ್ಕೆ ನಾನು ಎಕ್ಸಾಮ್ ಬರೀಬೇಕು ಅಂತಂದ್ಬಿಟ್ಟು ಅನ್ಕೊಂಡಾಗ ಸುರ್ನಾಥ್ ಪ್ರಭುಗಳು ಹೇಳಿದ್ರು, ಇಲ್ಲ ಮಾತಾಜಿ, ಇದು ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಪ್ರಭು, ಹೆಂಗ್ ಬರೆಯೋದು, ಗೊತ್ತಿಲ್ದಿರ ಬರೆಯೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿದಕ್ಕೆ ಅವಾಗ ಈಗ ಗ್ರೂಪ್ಗೆ ಜಾಯಿನ್ ಮಾಡಿದ್ರು ಪ್ರಭು. ಇದ್ರಲ್ಲಿ ಡೈಲಿ ಬರ್ತಾ ಇರುತ್ತೆ, ಅದ್ ನೋಡ್ಕೊಳ್ಳಿ, ಅದ್ ನೋಡಿ ಪ್ರಭು ಅವರು ಮಹಾರಾಜರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಡೈಲಿ ನೀವು ಕಳಿಸ್ತಿರ್ತೀರಲ್ಲ ಪ್ರಭು, ಅದ್ ನೋಡ್ಕೊಂಡು ಇದ್ ಮಾಡ್ತಾ ಇದೀನಿ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇನ್ನು ಹರೇ ಹೆಚ್ಚು ಕೃಷ್ಣ. ಅಂದ್ರೆ ಇನ್ನು 8 ನಿಮಿಷ ಸಮಯ ಕಾಲಾವಕಾಶ ಇದೆ. ಸೊ ಯಾರಾದ್ರೂ ಹೇಳೋರು ಮಾತಾಡೋದ್ರೆ ದಯವಿಟ್ಟು ತಮ್ಮ
ಅನುಭವಗಳನ್ನ ಮಹಾರಾಜರ ಜೊತೆಗೆ ಹಂಚ್ಕೊಬೋದು. ಹರೇ ಕೃಷ್ಣ. ದಯವಿಟ್ಟು ಹೇಳೋರೆಲ್ಲನೂ ಸಹ ಮೊದಲು ಮಹಾರಾಜರ ಪ್ರಾರ್ಥನೆ ಸಲ್ಲಿಸಿ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ಪ್ರಭು ನಿಮ್ದು ಹೇಳಿ ಪ್ರಭು. ಒಂದು ಬರ್ಕೊಂಡ್ಬಿಟ್ಟಿದೀನಿ, ಮತ್ತೆ ಸಮಯ ಸಾಕಾಗಲ್ಲ, ಸ್ವಲ್ಪ ಜಾಸ್ತಿ ಓ ಆಗತ್ತೆ. ಹಾಗಿದ್ರೆ ನಾಳೆ ನಾಳೆ ಹೇಳಿ ಪ್ರಭು. ಹ್ಮ್. ಶಾರ್ಟ್ ಅಂಡ್ ಸ್ವೀಟ್ ಆಗಿರೋರಿಗೆ ಕೊಡಿ ಪ್ರಭು. ಖಂಡಿತ ಹೇಳ್ತೀನಿ. ಯಾರಾದ್ರೂ ನನ್ ಬಗ್ಗೆನೇ ಹೇಳ್ತೀನಿ 5 ಮೊದಲು. ನಿಮಿಷದಲ್ಲಿ ಮುಗಿಸೋರಿಗೆ ಕೊಡಿ ಪ್ರಭು. ಖಂಡಿತ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ಯತಿ ನಾಮನೆ ನಮೋ ಆಚಾರ್ಯ ಪಾದಾಯ ನಿಧಾಯ ಕೃಪಾ ಪ್ರಧಾಯನೆ ಗೌರಕಥಾ ದಾಮದಾಯ ನಗರಗಣಂ ಕಾರಣೆ ಮೂಕಂ ಕರೋತಿ ವಾಚಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರು ದಿನತರಣಂ ಪರಮಾನಂದಂ ಮಾತರಂ ಶ್ರೀ ಚೈತನ್ಯ ಮಿಶ್ರಂ. ಹರೇ ಕೃಷ್ಣ. ಮೊದಲನೇದಾಗಿ ನಮ್ಮ ಶಿಕ್ಷಾ ಗುರು ವಂದನೆಗಳನ್ನ ಸಲ್ಲಿಸ್ತಾ ಹಾಗೂ ನಮ್ಮ ಅತ್ಯಂತ ಪ್ರೀತಿಯ ಜಯಪತಾಕ್ ಮಹಾರಾಜರ ವಂದನೆಗಳನ್ನ ಸಲ್ಲಿಸ್ತಾ, ಇವತ್ತಿನ ನನಗೆ ಜ್ಞಾನ ಮತ್ತು ಮಾತಾಜಿ ಎಲ್ಲ ಭಕ್ತರು ಹೇಳಿದಂಗೆ ಅರ್ಹತೆ ನಮ್ಗಿಲ್ಲ ಮಹಾರಾಜರ ಗ್ಲೋರಿಫೈ ಮಾಡೋದಕ್ಕೆ. ಆದ್ರೂ ಆದಂತ ಒಂದು ಸಣ್ಣ ಅನುಭವಗಳನ್ನ ಸಾಧ್ಯ ಆದಷ್ಟು ಇವತ್ತು ಹಂಚ್ಕೊಳ್ತೀನಿ, ಮತ್ತೆ ಮಿಕ್ಕಿದ್ನ ನಾಳೆನ ಕಂಟಿನ್ಯೂ ಮಾಡ್ತೀನಿ. ಅತ್ಯಂತ ಮುಖ್ಯವಾಗಿ ಮೊದಲನೇ ಬಾರಿ ನನಗೆ ಮಹಾರಾಜರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಲಿಲ್ಲ. ಈ ತರ ನಮ್ಗೆ ಸುರನಾಥ್ ಪ್ರಭುಗಳು ಹೇಳಿದಾಗ ಅವ್ರನ್ನ ನೋಡ್ಬೇಕು ಅನ್ನೋ ಕುತೂಹಲ ಹೆಚ್ಚಾಯ್ತು. ಅರೌಂಡ್ 4 ವರ್ಷ ಹಿಂದೆಗಡೆ ನಾಗರ್ಭಾವಿನಲ್ಲಿ ಒಂದು ಇಸ್ಕಾನ್ ಸಂಸ್ಥೆ ಪ್ರಾರಂಭ ಆಯ್ತು. ಅಲ್ಲಿಗೆ ಬರ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ತು. ನನಗೆ ಇಸ್ಕಾನ್ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹುಡ್ಕೊಂಡು ಹೋದೆ. ತುಂಬಾನೇ ಕಷ್ಟ ಆಯ್ತು ನನಗೆ ಹುಡ್ಕೋಕಲ್ಲಿ. ತುಂಬಾ ರೋಡ್ಸ್ ಎಲ್ಲ ಗೊತ್ತಾಗಿಲ್ಲ. ಆಮೇಲೆ ಕಡೆಗೆ ಹೋದೆ ಟೆಂಪಲ್ಗೆ, ಬಟ್ ಅಲ್ಲಿ ಬಂದು ಹೊರಟಾಗಿದ್ರು. ಆಗ ತುಂಬಾನೇ ಬೇಜಾರಾಯ್ತು. ಅಲ್ಲೇ ಭಗವಂತನಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟು ತಿನ್ಕೊಂಡು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಭಗವಂತನ ಜೊತೆ ಚರ್ಚೆ ಮಾಡ್ಕೊಂಡ್ ಬಂದೆ. ಏನಪ್ಪಾ ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಬಂದೆ, ನಮ್ ಗುರುಗಳನ್ನ ಭೇಟಿನೇ ಮಾಡಿಸ್ಲಿಲ್ಲ ನಾನು. ಓ ಭಗವಂತ ನನ್ನ ಮಾತನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ದಿನಾನೇ ಸುರನಾಥ್ ಪ್ರಭುಗಳು ಒಂದು ಇನ್ಫಾರ್ಮೇಶನ್ ಕೊಟ್ರು. ಏನದು, ಜಯಪತಾಕ್ ಮಹಾರಾಜರು ಶೇಷಾದ್ರಿಪುರ ಮಿಸ್ಕಾನ್ಗೆ ಬರ್ತಾ ಇದಾರೆ, ಯಾರೆಲ್ಲ ಭೇಟಿ ಆಗ್ಬೇಕು ಅಂತ ದಯವಿಟ್ಟು ಅಲ್ಲಿ ಬಂದು ಭೇಟಿ ಮಾಡ್ಬಂದ್ರು. ತುಂಬಾ ಖುಷಿ ಆಯ್ತು. ಇವಾಗ ಮಿಸ್ ಮಾಡಬಾರ್ದು ಅಂತ ಒಂದು ಅರ್ಧ ಗಂಟೆ ಮುಂಚೆನೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮಹಾರಾಜರು ಬಂದ್ರು. ಅವ್ರ ದೃಷ್ಟಿ ಅವ್ರು ತುಂಬಾ ಹತ್ರ ಕೂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು. ಅದ್ರ ಜೊತೆಗೆ ಇನ್ನೊಂದು ಅವಕಾಶ ಏನಂದ್ರೆ, ನಮ್ ಸುರನಾಥ್ ಪ್ರಭುಗಳ ಜೊತೆನೆ ಅವ್ರ ಕೂತ್ಕೊಂಡು ಕೀರ್ತನ ಮಾಡಿ ಅವರು ಹೇಳಿದ ಪ್ರವಚನ ಕೇಳಿಸ್ಕೊಂಡು ಒಂದೇ ತುಂಬಾ ಮನಸ್ಸಿಗೆ ಆನಂದ ಅನ್ನೋದು ಅದು ಅದ್ವಿತೀಯವಾಗಿರುತ್ತೆ, ಅಲೌಕಿಕವಾಗಿರುತ್ತೆ. ಭಕ್ತರ ಸಾಂಗತ್ಯದಲ್ಲಿ ಸಿಗುವಂತ ನಿಜವಾದ ಆನಂದ. ನನ್ನ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. 4 ವರ್ಷದಿಂದ ಅವ್ರದ್ದು ಎಲ್ಲ ಇಂಗ್ಲಿಷ್ನ ಮೆಸೇಜ್ಗಳನ್ನ ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಒಂದು ಸಣ್ಣದಾಗಿ ಸೇವೆ ಕೊಟ್ಟಿದ್ದಾರೆ. 4 ವರ್ಷದಿಂದ ಅದು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ಗೆ ಅರ್ಹತೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ತಪ್ಪುಗಳನ್ನ ಮಾಡ್ತಾ ಇದ್ದೆ. ಸೊ ಆಗ ಲಂಡನ್ ನಲ್ಲಿ ಒಬ್ರು ಮಾತಾಜಿ ಇದ್ದಾರೆ, ಅಮಲ ಮಂಜರಿ ಮಾತಾಜಿ ಅಂತ. ಸೊ ಅವರು ಒಂದು ಬಾರಿ ಆ ಗುರುಗಳ ಮಹತ್ವನ ತಿಳಿಸ್ಕೊಟ್ರು. ಹೇಗೆ ನಿಮ್ಗೆಲ್ಲ ತುಂಬಾನೇ ಅದೃಷ್ಟ ಇದೆ, ನಾವು ಹಲವಾರು ವರ್ಷಗಳು 10-15 ವರ್ಷ ಆದ್ರೂ ನಮ್ಗೆ ಇಂಥ ಸೇವೆ ಸಿಕ್ಕಿರ್ಲಿಲ್ಲ, ನಿಮ್ಗೆ ಈಗಲೇ ಪ್ರಾರಂಭದಲ್ಲೇ ಸಿಕ್ಕಿದೆ, ನೀವು ತುಂಬಾನೇ ಅದೃಷ್ಟಶಾಲಿಗಳು. ಖಂಡಿತವಾಗ್ಲು ಆಗ ನನಗೆ ರಿಯಲೈಸ್ ಆಯ್ತು, ನನಗೆ ನಿಜವಾಗ್ಲೂ ಅರ್ಹತೆ ಇಲ್ಲ. ಬಟ್ ಏನೋ ನಮ್ಮ ಶಿಕ್ಷಾ ಗುರುಗಳ ಅನುಗ್ರಹ, ಭಗವಂತನ ಕೃಪೆ, ಮಹಾರಾಜರ ಆಶೀರ್ವಾದ, ಒಂದು ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ. ನೋಡಿ, ಹಲವಾರು ಭಕ್ತರು ಮಹಾರಾಜರಿಗೆ ಸೇವೆ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಬಟ್ ನನಗೆ ಏನೂ ಇಲ್ದಿರ, ನನಗೆ ಎಲಿಜಿಬಿಲಿಟಿ ಇಲ್ದಿರ ನನಗೆ ಅವ್ರ ಸೇವೆ ಮಾಡೋಕೆ ಒಂದು ಅವಕಾಶ ಸಿಕ್ಬಿಟ್ಟಿದೆ. ಅದಕ್ಕೆ ತುಂಬಾ ಇವಾಗ ಅದ್ರ ಬೆಲೆ ಅವಾಗ ಗೊತ್ತಿರಲಿಲ್ಲ, ಬಟ್ ಆ ಸಂತೋಷನ ಇವಾಗ ಹೆಚ್ಚಾಗತ್ತೆ. ತುಂಬಾ ಆನಂದ ಆಗುತ್ತೆ. ನನ್ಗೆ ಅರ್ಹತೆ ಇಲ್ಲ ಅಂದ್ರೂ ಕೊಟ್ಟಿದ್ಯಪ್ಪ. ಪ್ರತಿನಿತ್ಯನೂ ಅದೇ ನನಗೆ ನಿಜವಾದ ಪೊಸಿಷನ್ ನನಗೆ ಗೊತ್ತಾಗುತ್ತೆ, ನಾನು ಎಲ್ಲಿದ್ದೀನಿ ಅಂತ. ಬಟ್ ಅವ್ರ ಸಂದೇಶಗಳು, ಅವ್ರ ಟ್ರಾನ್ಸ್ಲೇಷನ್ ಮುಖಾಂತರ ನಂಗೆ ಸಿಗ್ತಾ ಇರುತ್ತೆ ಹಲವಾರು ವಿಷಯಗಳು ಪ್ರತಿನಿತ್ಯ. ಅದನ್ನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಸೊ ಅದನ್ನ ಒಂದಷ್ಟು ಭಕ್ತರನ್ನ ಕೇಳಿದ್, ದಯವಿಟ್ಟು ನನಗೆ ಶೇರ್ ಮಾಡಿ ಅಂತ. ನನಗೆ ಗೊತ್ತಿದ್ದೀರಾ ಮಾಡ್ಬಿಟ್ಟಿದ್ದೆ. ಬಟ್ ಆದ್ಮೇಲೆ ಅವ್ರಿಗೆ ಚರ್ಚೆ ಮಾಡಿದಾಗ ಮಾತಾಡಿ ತಿಳಿಸ್ಕೊಟ್ರು, ಇಲ್ಲ ಆ ರೀತಿ ಶೇರ್ ಮಾಡೋದಿಲ್ಲ, ಎಲ್ಲಾರು ನಾವು ಆ ಮೆಸೇಜ್ನ ಕೊಡ್ತೀವಲ್ಲ ಅದು ಆ್ಯಪ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡೋದಕ್ಕೆ ಹೇಳಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಆ ಭಕ್ತರಿಗೆ ನೋವಾಗುತ್ತೆ ಅಂತ ನಾನು ಕೇಳಲೂ ಇಲ್ಲ, ಆ ಸರ್ವಿಸ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಅದೊಂದು ಹಲವಾರು ನಾವು ತಪ್ಪುಗಳನ್ನ ಮಾಡ್ತಾ ನಾವು ತಿಳ್ಕೊಳ್ಳೋಂಥದ್ದು. ಸೊ ಅಪರಾಧಗಳನ್ನ ಹೆಚ್ಚು ಮಾಡ್ತಾ ಇರ್ತೀವಿ, ಈಗ್ಲೂ ಮಾಡ್ತಾ ಇದ್ವಿ. ಸೊ ನೆನ್ನೆ ವರದಕೃಷ್ಣ ಪ್ರಭುಗಳು ಸೆಷನಲ್ಲಿ ಹೇಳ್ದಂಗೆ, ನಮ್ಮ ಪ್ರತಿಯೊಂದು ಅಪರಾಧಕ್ಕೂ ಪರಿಹಾರ ಅಂದ್ರೆ ಅದರ ಒಂದು ಸಣ್ಣ ಕಥೆನ ನಮ್ಮ ಜಯಪತಾಕ್ ಮಹಾರಾಜರೇ ಕೊಡ್ತಾರೆ. ಒಂದು ಬಾರಿ ಶಚಿದೇವಿ ಅವರು ಶ್ರೀವಾಸರ್ಗೆ ಅಪರಾಧ ಮಾಡ್ಬಿಡ್ತಾರೆ.
ಸೊ ಆಗ ಚೈತನ್ಯ ಮಹಾಪ್ರಭುಗಳನ್ನ ಕೇಳ್ತಾರಂತೆ, "ಹೇ, ಈ ರೀತಿಯಾಗಿ ನಾನು ಅಪರಾಧ ಮಾಡಿದ್ದೀನಿ, ಏನು ಅದು ಪರಿಹಾರ ಏನು?" ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಂತೆ, ಅದಕ್ಕೆ ಅಪರಾಧಕ್ಕೆ ಪರಿಹಾರನೇ ಇಲ್ಲ, ವೈಷ್ಣವ ಅಪರಾಧಕ್ಕೆ ಪರಿಹಾರನೇ ಇಲ್ಲ. ಬಟ್ ಅದಕ್ಕೆ ಏನಾದ್ರು ಒಂದು ಪ್ರಾಯಶ್ಚಿತ್ತ ಇರತ್ತಲ್ವಾ, ಅದಕ್ಕೇನ ದಯವಿಟ್ಟು ನನಗೆ ಸೊಲ್ಯೂಷನ್ ಕೊಡು ಅಂತ ಕೇಳಿದಾಗ ಶಚಿ ಮಾತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಂತೆ, ಶ್ರೀವಾಸರು ನಡೆದಾರಂಥದ್ದು ಪಾದಧೂಳಿನ ತಾವು ಇಟ್ಕೊಳ್ಳಿ, ಅವಾಗ ಮಾತ್ರ ನಿಮ್ಗೆ ಪರಿಹಾರ ಸಿಗತ್ತೆ. ವೈಷ್ಣವ ಅಪರಾಧಕ್ಕೆ ಯಾವಾಗಲೂ ಪರಿಹಾರ ಅನ್ನೋದಿಲ್ಲ ಅಂತೆ. ಅದಕ್ಕೆ ಪರಿಹಾರ ಅವ್ರ ಪಾದಧೂಳಿನ ಯಾವಾಗಲೂ ನಮ್ಮ ಹತ್ರ ಇಟ್ಕೊಂಡ್ರೆ ಆ ಅಪರಾಧದಿಂದ ವಿಮುಕ್ತಿ ಸಿಗುತ್ತೆ ಅಂತ ಈ ಕಥೆನ ಸ್ವತಃ ಜಯಪತಾಕ್ ಮಹಾರಾಜರು ಹೇಳಿರುವಂಥದ್ದು. ಯಾವಾಗ ಮಂಗಳೂರು ಒಂದು ಕ್ಲಾಸ್ನಲ್ಲಿ ಇದನ್ನ ಹೇಳ್ತಾರೆ ಜಯಪತಾಕ್ ಮಹಾರಾಜರು. ಅದರಿಂದ ನಾವು ಅಪರಾಧಗಳನ್ನ ಮಾಡ್ತಾ ಇರ್ತೀವಿ, ಗೊತ್ತಿಲ್ದಿರ ನಾವು ಗೊತ್ತಿದ್ದು. ಬಟ್ ನಾವ್ ನಮ್ಮ ಶುದ್ಧೀಕರಣ ಆಗ್ತಾ ಇದ್ರೆ ತುಂಬಾ ಚೆನ್ನಾಗಿರೋ ಅದ್ಭುತವಾಗಿರುತ್ತೆ. ಸೊ ಒಂದು 2 ಬಾರಿ ನಮ್ಮ ಟೆಂಪಲ್ ಅಲ್ಲೇ ಪ್ರಭು ಮೀನ್ಸ್ ಮಹಾರಾಜರನ್ನ ಭೇಟಿ ಆದೆ. ಮೀನ್ಸ್ ಅವರಿಂದ ಆಶೀರ್ವಾದ ತಗೊಳ್ಳುವಂತ ಅವಕಾಶ ಸಿಕ್ತು. ಬಟ್ ಇದರಲ್ಲಿ ಅರಮನೆ ಮೈದಾನದಲ್ಲಿ ಒಂದ್ ಬಾರಿ ಆದಾಗ ನಂಗೆ ಅದ್ಭುತವಾದಂತ ಹೇಳ್ತಾ ಇದ್ರು ಮೈಯೆಲ್ಲ ಜುಮ್ಮನ್ನತ್ತೆ ಈಗ್ಲೂ ಸಹ. ಅವ್ರ ಎಡಗೈನಲ್ಲಿ ಇಟ್ಕೊಂಡಿದ್ ಒಂದು ಇದು ಕಮಲದ ಹೂವ ನನಗೆ ಸಿಕ್ತು. ಇನ್ನೇನ್ ಕೆಳಗಡೆ ಬೀಳುವಾಗ ನನ್ನ ಕೈಯಲ್ಲಿ ಇಟ್ಕೊಂಡೆ. ಆಮೇಲೆ ಅವರು ಜಗನ್ನಾಥನ ದಂಡದಿಂದ ನನ್ಗೆ ಆ ಕೈನಲ್ಲಿ ಸ್ಪರ್ಶ ಮಾಡಿದ್ರು, ಲೆಫ್ಟ್ ಹ್ಯಾಂಡ್. ಸೊ ಆ ಹೂವು ಈಗ್ಲೂ ಇದೆ, ತೋರಿಸ್ತೀನಿ ಒಂದು ಸೆಕೆಂಡ್. ಎಲ್ಲರೂ ನೋಡ್ಬೋದು, ಇದೆ ಮಹಾರಾಜರ ಇಂದ ಬಂದಿರುವಂತ ಹೂವು. ಇದು ಅದೃಷ್ಟ ಅಂದ್ರೆ ಭಾವಿಸ್ತೀನಿ. ಯಾವಾಗ್ಲೂ ತುಂಬಾ ಕಷ್ಟ, ಭಕ್ತಿನಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂದ್ರೆ ನಾನು ಈ ಹೂವನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಅವಾಗ ಏನಾದ್ರೂ ಒಂದು ಸೂಚನೆನ ಕೊಡ್ತಾರೆ. ಹರೇ ಕೃಷ್ಣ.